10 ಬೆಳ್ಳಿ ನಾಣ್ಯಗಳುಳ್ಳ ಸ್ತ್ರೀ ಒಂದು ಬೆಳ್ಳಿ ನಾಣ್ಯವನ್ನು ಕಳೆದುಕೊಂಡದನ್ನು ಲೂಕ 15ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಆ 15ನೇ ಅಧ್ಯಾಯದಲ್ಲಿ 3 ಸ್ವಾಮಿಗಳು ಒಂದೇ ವಿಷಯವನ್ನು ಬೋಧಿಸುತ್ತವೆ. ಮೊದಲನೇದಾಗಿ ಕಳೆದು ಹೋದ ಕುರಿ, ಮನೆ ಬಿಟ್ಟು ಹೋದ ಮಗ ಹಾಗೂ ಕಳೆದುಕೊಂಡ ಪಾವಲಿ. ಈ ಸಾಮ್ಯಗಳ ಅರ್ಥವನ್ನು ತಿಳಿಯಬೇಕಾದರೆ ಮೊದಲು ಸಾಮ್ಯ ಎಂದರೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ. ಸಾಮ್ಯ ಎಂದರೆ ಅಂದಿನ ಕಾಲದಲ್ಲಿ ಪ್ರಚಲಿತದಲ್ಲಿದ್ದಂತಹ ಸಂಸ್ಕೃತಿ ಮತ್ತು ವಿದ್ಯಮಾನಗಳನ್ನು ಉಪಯೋಗಿಸಿಕೊಂಡು ಕಥೆಯ ರೂಪದಲ್ಲಿ ನಿಜ ಸಂಗತಿಗಳನ್ನು ಜನರಿಗೆ ಅರ್ಥವಾಗುವಂತೆ ಹೇಳುತ್ತಿದ್ದೇ ಸಾಮ್ಯ. ಯೇಸು ಸ್ವಾಮಿ ಈ ಸಾಮ್ಯವನ್ನು ಹೇಳಿದ್ದರ ಮುಖ್ಯ ಉದ್ದೇಶ, ಯೇಸು ಸ್ವಾಮಿ ಪಾಪಿಗಳ ಸಂಗಡ, ಸುಂಕದವರ ಸಂಗಡ ಊಟ ಮಾಡುತ್ತಿದ್ದುದು ಫರಿಸಾಯರಿಗೆ, ಶಾಸ್ತ್ರಿಗಳಿಗೆ ಸಹಿಸದ ವಿಷಯವಾಗಿತ್ತು. ಹಾಗಾಗಿ ಯಾವಾಗಲೂ ಗುಣಗುಟ್ಟುತ್ತಿದ್ದರು. ಆಗ ಯೇಸು ಸ್ವಾಮಿ ಈ 3 ಸ್ವಾಮಿಗಳನ್ನು ಅವರಿಗೆ ಅರ್ಥ ಮಾಡಿಸುವುದಕ್ಕಾಗಿ ಹೇಳುತ್ತಿದ್ದಾರೆ. ಆ 3 ಸ್ವಾಮಿಗಳಲ್ಲಿ ಕಳೆದು ಹೋದ ಒಂದು ಬೆಳ್ಳಿ ನಾಣ್ಯವು ಕೂಡ ಒಂದಾಗಿದೆ. ಅದು ನಮಗೆ ಏನೇನು ತಿಳಿಸುತ್ತದೆ ಮತ್ತು ಅದನ್ನು ಯಾಕಾಗಿ ಯೇಸು ಸ್ವಾಮಿ ಹೇಳಿದರು ಎಂದು ನೋಡುವಾಗ, ಇಸ್ರಾಯೇಲರ ಪದ್ಧತಿ ಅಥವಾ ಸಂಸ್ಕೃತಿಯಲ್ಲಿ ಒಂದು ವಧುವಿಗೆ ವರನ ಮನೆಯಿಂದ 10 ಬೆಳ್ಳಿ ನಾಣ್ಯಗಳಿಂದ ಅಲಂಕೃತಗೊಂಡ ಒಂದು ತಲೆಯ ಪಟ್ಟಿಯನ್ನು ಕೊಡುತ್ತಿದ್ದರು. ಆ ಪಟ್ಟಿಲಿದ್ದ 10 ನಾಣ್ಯಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳುವುದು ಆಕೆಯ ಜವಾಬ್ದಾರಿಯಾಗಿತ್ತು. ಅದನ್ನು ಮಹರ್ ಎಂದು ಅವರ ಭಾಷೆಯಲ್ಲಿ ಕರೆಯುತ್ತಾರೆ. ಆದಿಕಾಂಡ 24ನೇ ಅಧ್ಯಾಯದಲ್ಲೂ ಸಹ ಈಸಾಕನಿಗೆ ವಧುವನ್ನು ಹುಡುಕಲು ಹೋದ ಎಲಿಯೇಜರನ ಕೈಯಲ್ಲಿ ಅಬ್ರಹಾಮನು ಅನೇಕ ಒಡವೆಗಳನ್ನು ಹಾಗೂ ಉಡುಗೊರೆಗಳನ್ನು ಕೊಟ್ಟು ಕಳುಹಿಸಿರುವುದನ್ನು ನಾವು ನೋಡಬಹುದು. ಇದು ಅವರ ಒಂದು ಸಂಸ್ಕೃತಿಯಾಗಿತ್ತು. ಅಂದಿನ ಕಾಲಕ್ಕೆ 10 ಬೆಳ್ಳಿಯ ನಾಣ್ಯಗಳಿಂದ ಅಲಂಕೃತಗೊಂಡ ಆ ತಲೆಯ ಪಟ್ಟಿ ಇಂದಿನ ಕಾಲದ ವಧುವು ಧರಿಸುವ ಉಂಗುರಕ್ಕೆ ಸಮವಾಗಿತ್ತು, ಅಂದರೆ ವೆಡ್ಡಿಂಗ್ ರಿಂಗ್. ಅದನ್ನು ಆಕೆ ಜೋಪಾನವಾಗಿ ಕಾಪಾಡಿಕೊಳ್ಳಬೇಕಿತ್ತು. ಈ ಘಟನೆಯಲ್ಲಿ ಆಕೆ ತನ್ನ ಬೆಳ್ಳಿಯ ನಾಣ್ಯವನ್ನು ತನ್ನ ಮನೆಯಲ್ಲಿಯೇ ಕಳೆದುಕೊಂಡಿದ್ದಾಳೆ. ಅಂದಿನ ಕಾಲದಲ್ಲಿ ಇಸ್ರಾಯೇಲ್ ಮನೆತನಗಳು ಅಷ್ಟೊಂದು ವಿಶಾಲವಾದ ಮನೆಗಳಾಗಿರಲಿಲ್ಲ. ಅವು ಚಿಕ್ಕವು ಮತ್ತು ಗಾಳಿ ಬೆಳಕಿಗೋಸ್ಕರ ಇಡಲ್ಪಟ್ಟ ಕಿಟಕಿಗಳು ಸಹ ಬಹಳ ಚಿಕ್ಕವಾಗಿರುತ್ತಿದ್ದವು. ಅದರಲ್ಲಿ ಅಷ್ಟೊಂದು ಬೆಳಕು ಬರುತ್ತಿರಲಿಲ್ಲ. ಹಾಗಾಗಿ ಆಕೆ ದೀಪವನ್ನು ಹಚ್ಚಿಸಿ ಕಸವನ್ನು ಗುಡಿಸಿ ಅದನ್ನು ಹುಡುಕಿದಳು ಎಂದು ವಾಕ್ಯ ಬರೆಯಲ್ಪಟ್ಟಿದೆ. ಯಾರಾದರೂ ಒಂದು ನಾಣ್ಯ ಕಳೆದು ಹೋಗಿ ಸಿಕ್ಕರೆ ಅದಕ್ಕೆ ನೆರೆಯವರನ್ನೆಲ್ಲ ಕರೆದು ಖುಷಿ ಪಡ್ತಾರಾ ಅಥವಾ ಸಂತೋಷ ಪಡ್ತಾರಾ? ಇಲ್ಲ. ಹಾಗಾದರೆ ಇಲ್ಲಿ ಯೇಸು ಸ್ವಾಮಿ ಹೇಳಲು ಹೊರಟಿರುವ ವಿಷಯ ಏನು? ದೇವರಿಗೆ ತನ್ನನ್ನು ನೀತಿವಂತ ಎಂದು ಹೇಳಿಕೊಳ್ಳುವ 99 ಮಂದಿಗಿಂತ ತನ್ನನ್ನು ಪಾಪಿ ಎಂದು ತಗ್ಗಿಸಿಕೊಂಡು ತನ್ನ ಪಾಪಗಳನ್ನು ಒಪ್ಪಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ದೇವರು ತುಂಬ ಸಂತೋಷ ಪಡುತ್ತಾರೆ. ಹಾಗೆಯೇ ದೇವರು ಎಲ್ಲ ಪಾಪಿಗಳನ್ನು ಪ್ರೀತಿಸಿ ಲೋಕಕ್ಕೆ ಬಂದನು ಎಂಬುದನ್ನು ಇಲ್ಲಿ ಸ್ಪಷ್ಟಪಡಿಸುತ್ತಿದ್ದಾರೆ. ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವಾಗ ದೇವದೂತರಿಗೂ ಸಂತೋಷ, ಹಾಗೆ ಪರಲೋಕದಲ್ಲಿಯೂ ಒಂದು ಸಂಭ್ರಮ ಎಂಬುದನ್ನು ಕ್ರಿಸ್ತನು ಹೇಳುತ್ತಿದ್ದಾನೆ. ಹಾಗಾದರೆ ಒಬ್ಬ ಪಾಪಿ ದೇವರ ಕಡೆಗೆ ತಿರುಗುವುದು ಎಷ್ಟು ಮುಖ್ಯ ಅಲ್ಲವಾ? ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಮನುಷ್ಯಕುಮಾರನು ಬಂದನು ಎಂದು. ಕ್ರಿಸ್ತನನ್ನು ನಂಬಿ ವಾಕ್ಯವನ್ನು ರುಚಿಸಿ ದೀಕ್ಷಾಸ್ನಾನ ತೆಗೆದುಕೊಂಡು ಸಭೆಗೆ ಹೋಗುತ್ತಿರುವ ವಿಶ್ವಾಸಿಗಳು ಸಹ ತಮ್ಮನ್ನು ತಾವು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ಈ ಸ್ತ್ರೀಯು ಬೆಳ್ಳಿಯ ನಾಣ್ಯಗಳನ್ನು ಕಳೆದುಕೊಂಡಿದ್ದು ಮನೆಯಿಂದ ಹೊರಗೆ ಅಲ್ಲ, ಒಳಗೆ. ಇದೇ ಪ್ರಕಾರ ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು ಏಕೆ? ಇಡೀ ಇಸ್ರಾಯೇಲ್ ಜನಾಂಗ, ಯಹೂದ ಕುಲವು ನಾವು ದೇವರನ್ನು ಅರಿತಿದ್ದೇವೆ, ಪರಿಶುದ್ಧರು ಎಂದು ಅಂದುಕೊಂಡೇ ನಿಜವಾದ ರಕ್ಷಕನನ್ನು, ಮೆಸ್ಸಾಯನನ್ನು ಗುರುತಿಸದೆ ಆತನನ್ನು ನಂಬದೆ ರಕ್ಷಣೆಯನ್ನು ಕಳೆದುಕೊಂಡು ಕೂತಿದ್ದಾರೆ. ಹೇಗೆ ಒಬ್ಬ ವಧುವಿಗೆ ವರನು ವಧುದಕ್ಷಿಣೆಯನ್ನು ಕೊಟ್ಟು ಆಕೆಯನ್ನು ಕೊಂಡುಕೊಳ್ಳುತ್ತಾನೋ, ಹಾಗೆಯೇ ಕ್ರಿಸ್ತನು ನಮಗೆ ರಕ್ತವನ್ನು ಕೊಟ್ಟು ತಮ್ಮ ಸ್ವಂತ ಮಕ್ಕಳಾಗಿ ನಮ್ಮನ್ನು ಮಾಡಿಕೊಂಡಿದ್ದಾನೆ. ನಾವು ಆತನಿಗೆ ಈಗ ಮೊದಲಗಿತ್ತಿಯಾಗಿದ್ದೇವೆ. ನಮ್ಮ ಜವಾಬ್ದಾರಿ ಕ್ರಿಸ್ತನ ರಕ್ತವನ್ನು ನಾವು ಅಲಕ್ಷ್ಯ ಮಾಡದೆ ನಮ್ಮ ರಕ್ಷಣೆಯನ್ನು ಕಾಯ್ದುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ದೇವರಿಗೆ ಪಕ್ಷಪಾತವಿಲ್ಲ. ದೇವರ ದೃಷ್ಟಿಯಲ್ಲಿ ಪ್ರತಿಯೊಂದು ಆತ್ಮವೂ ಮುಖ್ಯವಾದದ್ದು. ಹಾಗೆಯೇ ಒಬ್ಬೊಬ್ಬ ಪಾಪಿ ರಕ್ಷಣೆ ಹೊಂದಿದಾಗಲೂ ಪರಲೋಕದಲ್ಲಿ ಸಂತೋಷ ಉಂಟಾಗುತ್ತದೆ. ಪ್ರತಿಯೊಬ್ಬ ಪಾಪಿಯನ್ನು ಹುಡುಕುವುದಕ್ಕಾಗಿ ಮತ್ತು ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಬಂದಿರುವುದು ಎಂದು ಕ್ರಿಸ್ತನು ಇಲ್ಲಿ ಹೇಳುತ್ತಿದ್ದಾನೆ.